ನಟ ಶಿವರಾಜ್ ಕುಮಾರ್ಗೆ ಸರ್ಜರಿ ನಡೀತಾ ಇದ್ದು ಮಿಯಾಮಿ ಆಸ್ಪತ್ರೆಯಲ್ಲಿ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕೂಡ ಇದ್ದು ಪುತ್ರಿ ನಿವೇದಿತಾ ಬಾಮೈದ ಮಧು ಬಂಗಾರಪ್ಪ ಕೂಡ ಅಮೆರಿಕಕ್ಕೆ ತೆರಳಿದ್ದು ಕರುನಾಡ ಚಕ್ರವರ್ತಿ ಶಿವಣ್ಣಗೆ ಆಪರೇಷನ್ ಈಗಾಗಲೇ ಶುರುವಾಗಿದ್ದು ಅಮೆರಿಕಾದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಲಾಗ್ತಾ ಇದೆ. ಅಮೆರಿಕಾದ ಕಾಲಮಾನದ ಪ್ರಕಾರ ಡಿಸೆಂಬರ್ 24ರ ಬೆಳಗ್ಗೆ 7 ಗಂಟೆಯಿಂದ ಆಪರೇಷನ್ ಥಿಯೇಟರ್ ಒಳಗೆ ಶಿವರಾಜ್ ಕುಮಾರ್ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಡಾಕ್ಟರ್ ಶಿವರಾಜ್ ಕುಮಾರ್ಗೆ ನಡೆಸಲಾಗ್ತಾ ಇದೆ. ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 7 ಗಂಟೆ ಹೊತ್ತಿನಲ್ಲಿ ಸರ್ಜರಿ ಪ್ರಾರಂಭವಾಗಿದ್ದು ಈಗಾಗಲೇ ಡಾಕ್ಟರ್ ಶಿವರಾಜ್ ಕುಮಾರ್ ಜೊತೆ ಅವರ ಪತ್ನಿ ಮಗಳು ಕೂಡ ಅಮೆರಿಕಕ್ಕೆ ತೆರಳಿದ್ದು ಸತತ 6 ಗಂಟೆಗಳ ಕಾಲ ಸರ್ಜರಿಯನ್ನ ವೈದ್ಯರ ತಂಡ ನಡೆಸಲಿದೆ. ಭಾರತೀಯ ಮೂಲದ ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ ನಡೀತಾ ಇದ್ದು ಒಟ್ಟಾರೆಯಾಗಿ ಶಿವಣ್ಣ ಬೇಗ ಗುಣಮುಖರಾಗಿ ದೇಶಕ್ಕೆ ವಾಪಸ್ ಬರಲಿ ಅಂತ ಅವರ ಅಭಿಮಾನಿಗಳು ಪೂಜೆ ಪುನಸ್ಕಾರವನ್ನು ಕೂಡ ಎಲ್ಲೆಡೆ ಮಾಡ್ತಾ ಇದ್ದು ಈಗಾಗಲೇ ಕರುನಾಡ ಚಕ್ರವರ್ತಿ ಶಿವಣ್ಣಗೆ ಆಪರೇಷನ್ ಶುರುವಾಗಿದೆ. ಡಿಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಭಾರತಿ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಭಾರತಿ, ನಟ ಶಿವರಾಜ್ ಕುಮಾರ್ಗೆ ಈಗಾಗಲೇ ಸರ್ಜರಿ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸದ್ಯಕ್ಕೆ? ಹೌದು ಕಾವ್ಯ, ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ನಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಚಿಕಿತ್ಸೆ ನಡೀತಾ ಇದೆ, ಸರ್ಜರಿ ನಡೀತಾ ಇದೆ. ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 7 ಗಂಟೆಗೆ ಅವರು ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಿರ್ತಾರೆ. ಹೋಗಿ 12 ಗಂಟೆಗೆ ಮುಕ್ತಾಯವಾಗುತ್ತೆ. ಸುದೀರ್ಘ 6 ಗಂಟೆಗಳ ಶಸ್ತ್ರಚಿಕಿತ್ಸೆ ಇದು. ಅಲ್ಲಿ ಫೇಮಸ್ ತಜ್ಞ ವೈದ್ಯರು ಶಿವರಾಜ್ ಕುಮಾರ್ ಅವರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಈಗ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿದ್ದಾರೆ. ಇಲ್ಲಿಂದ ಮಧು ಬಂಗಾರಪ್ಪ ಅವರ ಬಾಮೈದ ಹೋಗಿದ್ದಾರೆ. ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಪತ್ನಿ ಗೀತಾ ಶಿವರಾಜ್ ಕುಮಾರ್, ಮಗಳು ನಿವೇದಿತಾ ಎಲ್ಲರೂ ಮುಂಚೆನೆ ಹೋಗಿದ್ರು. ಇದೀಗ ಕೆಲವೇ ದಿನಗಳ ಹಿಂದೆ ಮಧು ಬಂಗಾರಪ್ಪ ಅವರು ಹೋಗಿ ಜಾಯ್ನ್ ಆಗಿದ್ದಾರೆ. ಅವರನ್ನು ನೋಡ್ಕೊಳ್ತಾ ಇದ್ದಾರೆ. ಇದು ಅಲ್ಲಿನ ಅಮೆರಿಕದ ಕಾಲಮಾನದ ಪ್ರಕಾರ ಬೆಳಿಗ್ಗೆ ಒಂದು 8 ಗಂಟೆ ಸುಮಾರಿಗೆ ಅವರು ಅಡ್ಮಿಟ್ ಆಗಿರೋದು. ಸುದೀರ್ಘ 10 ಗಂಟೆ 11 ಗಂಟೆ ಸುಮಾರಿಗೆ ಅವರಿಗೆ ಟ್ರೀಟ್ಮೆಂಟ್ ಅಲ್ಲಿ ಮುಗಿಯುತ್ತೆ. ಹೀಗಾಗಿ ಶಿವರಾಜ್ ಕುಮಾರ್ ಅವರಿಗೆ ಸುದೀರ್ಘ 6 ಗಂಟೆಗಳ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗ್ತಿದೆ. ಹೌದು, ಎಲ್ಲರೂ ಕೂಡ ಆಸೆ ಪಡ್ತಾ ಇದ್ದಿದ್ದು ಶಿವರಾಜ್ ಕುಮಾರ್ ಅವರು ಆದಷ್ಟು ಬೇಗ ಹುಷಾರಾಗಿ ಅವರು ಎಂದಿನಂತೆ ಎನರ್ಜೆಟಿಕ್ ಆಗಿ ವಾಪಸ್ ಮರಳಲಿ ಅಂತ. ಹೌದು, ಇವರು ಶಸ್ತ್ರಚಿಕಿತ್ಸೆ ಈಗ ನಡೀತಾ ಇದ್ದು ಕೆಲವೇ ಒಂದು ನಿಮಿಷಗಳಲ್ಲಿ ಈಗ 12 ಗಂಟೆ ಒಳಗಡೆ ಮುಗಿಸಿ ವಾಪಸ್ಸು ವಾರ್ಡ್ಗೆ ಶಿಫ್ಟ್ ಆಗ್ತಾರೆ. ಶಿವರಾಜ್ ಕುಮಾರ್ ಕೂಡ ತುಂಬಾನೇ ಖುಷಿಯಲ್ಲಿ, ಅಂದ್ರೆ ಯಾವುದೇ ರೀತಿಯಲ್ಲೂ ಆತಂಕಕ್ಕೊಳಗಾಗದೆ ಚೇತರಿಕೆಯನ್ನು ಕಾಣುವ ರೀತಿಯಲ್ಲಿ ಉತ್ಸಾಹದಲ್ಲೇ ಇದ್ದಾರೆ. ಹೀಗಾಗಿ ಅವರಿಗೆ ಆತ್ಮಸ್ಥೈರ್ಯ ಇದೆ, ನಾನು ಆದಷ್ಟು ಬೇಗ ಹುಷಾರಾಗಿ ಬರ್ತೀನಿ ಅನ್ನೋದು. ಹೀಗಾಗಿ ಅವರ ಎನರ್ಜಿ ಅವರನ್ನ ಕಾಪಾಡಿ ಆದಷ್ಟು ಬೇಗ ಅವ್ರನ್ನ ಹುಷಾರಾಗುವಂತೆ ಮಾಡುತ್ತೆ ಅನ್ನೋದು. ಹೌದು ಕಾವ್ಯ, ಮುಂದಿನ ತಿಂಗಳು 26ನೇ ತಾರೀಕಿಗೆ ಅವರು ಅಲ್ಲಿನೇ ಒಂದು ಕಾಲ ರೆಸ್ಟ್ ಮಾಡಿ 26ನೇ ತಾರೀಕಿಗೆ ಭಾರತಕ್ಕೆ ಮರಳಲಿದ್ದಾರೆ. ಕಾವ್ಯ, ಥ್ಯಾಂಕ್ ಯು ಭಾರತಿ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಶಿವಣ್ಣನ ಅಭಿಮಾನಿಗಳು ಕೂಡ ಆದಷ್ಟು ಬೇಗ ಶಿವಣ್ಣ ಚಿಕಿತ್ಸೆಯನ್ನ ಪಡೆದುಕೊಂಡು ಆರೋಗ್ಯದಿಂದ ಸ್ವದೇಶಕ್ಕೆ ಮರಳಲಿ ಅಂತ ಪೂಜೆ ಪುನಸ್ಕಾರವನ್ನ ರಾಜ್ಯದಾದ್ಯಂತ ಮಾಡ್ತಾ ಇದ್ದಾರೆ.